ನಾನು ಅನ್ಬು ಉದಯಂ ಪಕ್ಷದ ರಾಜಕೀಯ ಸಿದ್ಧಾಂತವನ್ನು ನಮ್ಮ ಭಾರತ ಗಣರಾಜ್ಯ ಮತ್ತು ನನ್ನ ಸಹ 147 ಕೋಟಿ ನಾಗರಿಕರಿಗೆ ಅರ್ಪಿಸುತ್ತೇನೆ. ಸೆಂಬುಟ್ ಸಿ.ಎಂ. ಸುಭಾಸ್ ಬಾಬು ಅಧ್ಯಕ್ಷರು, ಅನ್ಬು ಉದಯಂ ಪಕ್ಷ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರಾದ ಸೆಂಬುಟ್ ಸಿ.ಎಂ. ಸುಭಾಷ್ ಬಾಬು ಅವರು, ನನಗೂ ನನ್ನ ರಾಜಕೀಯದಲ್ಲಿ ಒಂದು ಬೆಲೆ ಇದೆ. ಆದರೆ ನಾನು ಈಗ ಆ ಬೆಲೆಯನ್ನು ತ್ಯಜಿಸುವ ಮೂಲಕ ರಾಜಕೀಯದಲ್ಲಿದ್ದೇನೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕೀಯ ನೀತಿ ಸ್ಥಿರತೆಯನ್ನು ತ್ಯಜಿಸಿದರೆ ಮಾತ್ರ ಇಲ್ಲಿ ರಾಜಕೀಯದಲ್ಲಿ ನನಗಾಗಿ ಒಂದು ಸ್ಥಾನ ಮತ್ತು ಗುರುತನ್ನು ಪಡೆಯುತ್ತೇನೆಯೇ ಎಂಬುದು ಒಂದು ಪರಿಸ್ಥಿತಿ. ಇದನ್ನು ಹೊರತುಪಡಿಸಿ ರಾಜಕೀಯದಲ್ಲಿ ನಾನು ಕಳೆದುಕೊಳ್ಳಲು ಬೇರೇನೂ ಇಲ್ಲ. ಆದರೆ ನಮ್ಮ ರಾಜಕೀಯದಲ್ಲಿ ನಾನು ಕಳೆದುಕೊಳ್ಳಬೇಕಾಗಿರುವುದು ನನ್ನ ರಾಜಕೀಯ ಸಮಗ್ರತೆ, ಮತ್ತು ನಾನು ಅದನ್ನು ಕಳೆದುಕೊಂಡರೆ ನಂತರ ಇಲ್ಲಿ ನನ್ನ ರಾಜಕೀಯ ಅಸ್ತಿತ್ವ ಮತ್ತು ಅನ್ಬು ಉದಯಂ ಕಚ್ಚಿ ಹೊಸದಾಗಿ ರಾಜಕೀಯವನ್ನು ಪ್ರವೇಶಿಸಿದ್ದಾರೆ ಎಂಬ ಅಂಶವು ಅರ್ಥಹೀನವಾಗುತ್ತದೆ. ಅದು ಅನ್ಬು ಉದಯಂ ಅವರ ರಾಜಕೀಯ ಅಡಿಪಾಯ, ಅದರ ಮೂಲಭೂತ ಶಕ್ತಿ. ನಾನು ಹಾಗಲ್ಲದಿದ್ದರೆ ಈಗ ನಾನು ಸರ್ಕಾರಿ ಆಡಳಿತ ಮಟ್ಟದಲ್ಲಿ ಇಂತಹ ವಿಷಯಗಳನ್ನು ಇಷ್ಟು ಧೈರ್ಯದಿಂದ ಮತ್ತು ಬಹಿರಂಗವಾಗಿ ನಿಮ್ಮ ಮುಂದೆ ಹೇಗೆ ತರಬಹುದಿತ್ತು? ಅದು ಅನ್ಬು ಉದಯಂ ಅವರ ರಾಜಕೀಯ ಸಮಗ್ರತೆಯ ವಿಧಾನ. ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರ ಅಂದರೆ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಹೊರತಾಗಿಯೂ, ಸರ್ಕಾರಿ ರಚನೆಯೊಳಗೆ ಕೆಲಸ ಮಾಡುವ ಅಧಿಕಾರಿಗಳು ಆ ಸರ್ಕಾರಕ್ಕೆ ನಿಷ್ಠರಾಗಿರಬೇಕು ಎಂಬುದರಲ್ಲಿ ಯಾವುದೇ ಪರ್ಯಾಯ ಅಭಿಪ್ರಾಯವಿಲ್ಲ. ಅದು ಸರ್ಕಾರಿ ಸೇವಕನ ಕರ್ತವ್ಯ. ಆದರೆ ಅದೇ ಸಮಯದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕ ಮತ್ತು ಪ್ರಜಾಪ್ರಭುತ್ವವಾದಿಯಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆಯಲ್ಲಿ ತಮ್ಮ ಸರ್ಕಾರವನ್ನು ನಡೆಸಲು ಆಡಳಿತ ಪಕ್ಷ ಮತ್ತು ಅದರ ವಿರೋಧ ಪಕ್ಷಕ್ಕೆ ಸಂಬಂಧಿಸಿದಂತೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ಪೂರೈಸುವಲ್ಲಿ ಅವರು ಭಾಗವಹಿಸಬೇಕು. ಇದು ಪ್ರಜಾಪ್ರಭುತ್ವ ನಾಗರಿಕನ ಕರ್ತವ್ಯ. ಅವರು ಈ ಕರ್ತವ್ಯಗಳಲ್ಲಿ ಅದನ್ನು ಸಮತೋಲನಗೊಳಿಸಬೇಕು. ಅವರು ಹಾಗೆ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರದ ಆಡಳಿತದಲ್ಲಿ ಮತ್ತು ಸಾಮಾಜಿಕ ರಚನೆಯ ಭಾಗವಹಿಸುವಿಕೆಯೊಂದಿಗೆ ದೇಶದ ವ್ಯವಸ್ಥೆಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ನಾಗರಿಕನಾಗಿ ನಾನು ಈಗ ಚುನಾವಣಾ ಅಭ್ಯಾಸವನ್ನು ಗಮನಿಸಿದಾಗ, ಚುನಾವಣಾ ನಿರ್ವಹಣಾ ಇಲಾಖೆಯಲ್ಲಿರುವವರ ಪ್ರಜಾಪ್ರಭುತ್ವ ಭಾಗವಹಿಸುವಿಕೆ ಮತ್ತು ಆಡಳಿತಾತ್ಮಕ ಕೊಡುಗೆ ಹೇಗಿದೆ? ನಾನು ಅದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಇದು ತುಂಬಾ ಶೋಚನೀಯ ಮತ್ತು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮನೋಭಾವದಲ್ಲಿ ಸರ್ಕಾರ ಎಂದರೆ ಚುನಾವಣೆಗಳು ಮತ್ತು ಅಧಿಕಾರ ಬದಲಾವಣೆ, ಆಡಳಿತಗಾರ ಬದಲಾವಣೆ, ಪಕ್ಷ ಬದಲಾವಣೆ ಇವೆಲ್ಲವೂ ಸಮಾಜ ಮತ್ತು ದೇಶದಲ್ಲಿ ಹಿಂದುಳಿದ, ಸಾಮಾನ್ಯ, ತುಳಿತಕ್ಕೊಳಗಾದ, ದೀನದಲಿತ, ತುಳಿತಕ್ಕೊಳಗಾದ, ದುರ್ಬಲ ವರ್ಗಗಳು ಮತ್ತು ಅಸಹಾಯಕ ಜನರಿಗೆ ಸಂಬಂಧಿಸಿದ ವಿಷಯ ಎಂದು ಭಾವಿಸಲಾಗಿದೆ ಮತ್ತು ಚುನಾವಣೆಗಳನ್ನು ನಡೆಸುವ ಅಧಿಕಾರಿಗಳು ತಮಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಚುನಾವಣಾ ಇಲಾಖೆಯ ಅಧಿಕಾರಿಗಳು ಪ್ರಾಯೋಗಿಕವಾಗಿ ಕ್ಷೇತ್ರದಲ್ಲಿ ಗಂಭೀರವಾದ ಚುನಾವಣಾ ಮೇಲ್ವಿಚಾರಣಾ ವಿಧಾನವನ್ನು ಸ್ಥಾಪಿಸುವುದಿಲ್ಲ, ಅಳವಡಿಸಿಕೊಳ್ಳುವುದಿಲ್ಲ ಮತ್ತು ಚುನಾವಣಾ ಅವಧಿಯಲ್ಲಿಯೂ ಕಾರ್ಯನಿರ್ವಹಿಸುತ್ತಾರೆ ಎಂಬಂತೆ ವರ್ತಿಸುತ್ತಾರೆ. ಅವರು ಆಡಳಿತಾತ್ಮಕ ರೀತಿಯಲ್ಲಿ ಕ್ಷೇತ್ರದಲ್ಲಿ ಪೂರ್ಣ ಬದ್ಧತೆಯಿಂದ ಕಾರ್ಯನಿರ್ವಹಿಸುವುದಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಚುನಾವಣಾ ಕರ್ತವ್ಯಗಳಲ್ಲಿ ತೊಡಗಿರುವ ಎಲ್ಲ ಅಧಿಕಾರಿಗಳು, ನಾವು ನಮ್ಮ ಕಚೇರಿ ಕೆಲಸದ ಸ್ಥಳದಿಂದ ಹೊರಗೆ ಕಾಲಿಟ್ಟಾಗ ನಾವು ಕೂಡ ಜನರಲ್ಲಿ ಒಬ್ಬರಾಗಿದ್ದೇವೆ ಎಂಬ ವಾಸ್ತವವನ್ನು ಅನುಭವಿಸಿದಾಗ ಮಾತ್ರ
ಗಣರಾಜ್ಯ ಎಂದು ಘೋಷಿಸಲ್ಪಟ್ಟ ನಂತರ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶ ಭಾರತ. ವರ್ಷಗಳಲ್ಲಿ ಭಾರತದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಎಷ್ಟು ಜನರು ಪ್ರವೇಶಿಸುತ್ತಿದ್ದರು? ಅವರೆಲ್ಲರೂ ಈ ದೇಶಕ್ಕಾಗಿ ತಮ್ಮ ರಾಜಕೀಯ ಕೊಡುಗೆಗಳನ್ನು ನೀಡುತ್ತಿದ್ದರು. ಅವರು ಪಕ್ಷದ ಮಟ್ಟದಲ್ಲಿ ತಮ್ಮ ಎಲ್ಲಾ ದಾಖಲೆಗಳನ್ನು ಸಹ ಮಾಡುತ್ತಿದ್ದರು. ಆದರೆ ಇಲ್ಲಿ ಎಷ್ಟು ಜನರ ಗುರುತುಗಳು ಇನ್ನೂ ಗೋಚರಿಸುತ್ತಿವೆ ಎಂಬುದನ್ನು ನೋಡಿದರೆ, ಹಾಗೆ ಬಂದವರ ಎಲ್ಲಾ ಗುರುತುಗಳನ್ನು ಮರೆಮಾಡಲಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅನ್ಬು ಉದಯಂ ಕಚ್ಚಿ ಅರ್ಥಮಾಡಿಕೊಂಡಿದ್ದು ಇಲ್ಲಿದೆ. ಇಲ್ಲಿ ನಡೆಯುತ್ತಿರುವ ರಾಜಕೀಯ ವಾಸ್ತವದಲ್ಲಿ ಇಲ್ಲಿದೆ. ನೀವು ನೋಡಿದರೆ ಇದು ಭಾರತದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ನಡೆಸುವ ಅರಾಜಕ ಪ್ರಜಾಪ್ರಭುತ್ವ ವಿರೋಧಿ ದೌರ್ಜನ್ಯ. ವಾಸ್ತವದಲ್ಲಿ ಇದು ರಾಜಕೀಯವಲ್ಲ. ಆದಾಗ್ಯೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯಕ್ಕೆ ಬಂದವರು. ಇಲ್ಲಿ ಅವರ ರಾಜಕೀಯ ಗುರುತುಗಳು ಯಾವುವು? ಅವುಗಳನ್ನು ಏಕೆ ಮರೆಮಾಡಲಾಗಿದೆ? ಯಾವ ಉದ್ದೇಶಕ್ಕಾಗಿ ಅವುಗಳನ್ನು ಮರೆಮಾಡಲಾಗಿದೆ? ಯಾರು ಅವುಗಳನ್ನು ಮರೆಮಾಡಿದ್ದಾರೆ? ಅವರು ಅದನ್ನು ಹೇಗೆ ಮರೆಮಾಡಿದ್ದಾರೆ ಎಂಬ ಕಾರಣಗಳನ್ನು ತಿಳಿಯದೆ ರಾಜಕೀಯವನ್ನು ತೊರೆಯುತ್ತಿದ್ದರು. ಆದರೆ ಮೊದಲನೆಯದಾಗಿ ಈ ವಿಷಯದಲ್ಲಿ ಅನ್ಬು ಉದಯಂ ಕಚ್ಚಿ ಅವರು ಇಲ್ಲಿ ರಾಜಕೀಯವನ್ನು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಮುದ್ರೆಯನ್ನಾಗಿ ಮಾಡಲು ಬಯಸುತ್ತಾರೆ. ಮತ್ತು ಅದಕ್ಕಾಗಿಯೇ ರಾಜಕೀಯದ ಬಗ್ಗೆ ಮತ್ತು ಆಡಳಿತಾತ್ಮಕ ವಿಧಾನದೊಂದಿಗೆ ಪ್ರಜಾಪ್ರಭುತ್ವದ ಆಚರಣೆಯ ಬಗ್ಗೆ ಸ್ಪಷ್ಟತೆಯೊಂದಿಗೆ ಈ ಪತ್ರವನ್ನು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆಯಂ ಸುಭಾಷ್ ಬಾಬು ಅವರು ಭಾರತದ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಯಾವುದೇ ಕ್ಷೇತ್ರವಾಗಿದ್ದರೂ ಒಬ್ಬ ವ್ಯಕ್ತಿಯ ಜೀವನ ಪರ್ಯಂತ ಸಮೃದ್ಧಿ ಅವನ ಸ್ಥಿತಿ ಅಸ್ತಿತ್ವದಲ್ಲಿಲ್ಲ, ಉಳಿಯುವುದಿಲ್ಲ. ಹಾಗೆಯೇ ಇದ್ದರೆ ಅದರಲ್ಲಿ ಏರಿಳಿತಗಳು ಇರುತ್ತವೆ. ಇದನ್ನು ಹಗುರವಾಗಿ ಪರಿಗಣಿಸುವವರು ಮತ್ತು ಈ ವಿಷಯದಲ್ಲಿ ಸ್ವಲ್ಪ ಆಳವಾಗಿ ತಮ್ಮ ದೈನಂದಿನ ಜೀವನವನ್ನು ನಡೆಸುವವರು, ಒಬ್ಬ ವ್ಯಕ್ತಿಯು ತಮ್ಮನ್ನು ತಾವು ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡಾಗ ಮತ್ತು ಅವರ ಅರ್ಹತೆ, ಸಾಮರ್ಥ್ಯ ಮತ್ತು ಪಾತ್ರಕ್ಕೆ ಮೀರಿದ ವಿಷಯಗಳು ಅದು ಸಂಭವಿಸಿದಾಗ ಅವರಿಗೆ ವೈಯಕ್ತಿಕವಾಗಿ ಒಳ್ಳೆಯದು, ಅಂದರೆ ಸ್ಥಾನಮಾನ, ಸಂಪತ್ತು, ಪ್ರಭಾವ, ಖ್ಯಾತಿ, ಸೆಲೆಬ್ರಿಟಿಯ ಗುರುತು, ಸ್ಥಾನ ಮತ್ತು ಅಧಿಕಾರವನ್ನು ಹೊಂದಿರುವವರು ಅದನ್ನು ನಿರಂತರವಾಗಿ ಉಳಿಸಿಕೊಳ್ಳಲು, ಅದನ್ನು ಕಳೆದುಕೊಳ್ಳದಿರಲು ಮತ್ತು ಅದು ಅವರಿಂದ ಜಾರಿಹೋಗಬಹುದೆಂಬ ಭಯದಲ್ಲಿ ಅವರು ಈ ರೀತಿಯ ಭ್ರಷ್ಟ, ಮೋಸದ, ಕಾನೂನುಬಾಹಿರ, ಅನೈತಿಕ, ಅನುಚಿತ, ಅನೈತಿಕ ಮತ್ತು ವಿರೋಧಾತ್ಮಕ ಕೃತ್ಯಗಳನ್ನು ಆಶ್ರಯಿಸುತ್ತಾರೆ. ಅವರಂತಹ ಜನರಿಗೆ ಇದು ಸಹಜ. ಇದು ಜಗತ್ತಿನ ಸಮಾಜದಲ್ಲಿ ವ್ಯಕ್ತಿಯ ದೊಡ್ಡ ಶಾಪ. ದೇಶದಲ್ಲಿ, ಸಮಾಜದಲ್ಲಿ ಮತ್ತು ಇತರರ ಜೀವನದಲ್ಲಿ ಆಯಾ ಅವಧಿಗಳಲ್ಲಿ ನೈಸರ್ಗಿಕವಾಗಿ ಸಂಭವಿಸುವ ಯಾವುದೇ ಪ್ರಗತಿಪರ ಅಭಿವೃದ್ಧಿ ಬದಲಾವಣೆಗಳನ್ನು ಅವರು ಸ್ವೀಕರಿಸಲು, ಸಹಿಸಲು ಅಸಮರ್ಥರಾಗಿದ್ದಾರೆ. ಅವರ ವಯಸ್ಸು, ಜ್ಞಾನ ಮತ್ತು ಅನುಭವ ಮತ್ತು ವ್ಯಕ್ತಿ, ಸಮಾಜ ಮತ್ತು ದೇಶದ ಮಟ್ಟದಲ್ಲಿ ವಿಶ್ವ ಜೀವನದೊಂದಿಗೆ ಸಂಯೋಜಿಸುವ ಮಾನಸಿಕ ಧೈರ್ಯಕ್ಕೆ ಅನುಗುಣವಾಗಿ ಇನ್ನೂ ಪ್ರಬುದ್ಧತೆಯನ್ನು ಪಡೆಯದ ಅಂತಹ ಜನರು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದ ನಂತರವೂ ಅದನ್ನು ಸಾಧಿಸಿದ್ದಾರೆ. ಅದನ್ನು ನಿರ್ವಹಿಸಬಹುದಿತ್ತು. ರಾಜಕೀಯದಲ್ಲಿ ಅಂತಹ ಜನರ ಈ ಮನಸ್ಥಿತಿ ಅವರೊಂದಿಗೆ ಕೊನೆಗೊಂಡರೆ ಅದು ಸಹನೀಯವಾಗಿರುತ್ತದೆ. ಆದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ಇದನ್ನು ತಮ್ಮ ಮುಂದಿನ ಪೀಳಿಗೆಗೆ ಕುಟುಂಬದ ಉತ್ತರಾಧಿಕಾರಿಗಳು ಮತ್ತು ರಾಜಕೀಯ ಉತ್ತರಾಧಿಕಾರಿಗಳಾಗಿ ಕಲಿಸುತ್ತಾರೆ. ಇದರೊಂದಿಗೆ ಅವರು ಅದನ್ನು ನಿರಂತರವಾಗಿ ರವಾನಿಸುತ್ತಾರೆ. ಇದು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿನ ದೊಡ್ಡ ಶಾಪ. ಇದಕ್ಕಾಗಿಯೇ ಅನ್ಬು ಉದಯಂ ಕಚ್ಚಿ ರಾಜಕೀಯದಲ್ಲಿ ಪ್ರತಿ ಅವಧಿಯಲ್ಲೂ ಮತ್ತು ಪ್ರತಿ ಪೀಳಿಗೆಯಲ್ಲೂ ಹೊಸ ಆಗಮನಗಳು ಅಗತ್ಯವಿದೆ ಎಂದು ಭಾವಿಸುತ್ತಾರೆ.
ಆದರೆ ಇಲ್ಲಿ ಆಸಕ್ತಿದಾಯಕ ವಿಷಯಗಳು ಅದು ಹೇಗಿರಬೇಕು ಎಂಬುದು ಮುಖ್ಯ. ಆದರೆ ಇಲ್ಲಿಯೂ ಸಹ ಇತರ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರುವ ಮತ್ತು ಯಶಸ್ವಿಯಾದ ಜನರು ರಾಜಕೀಯಕ್ಕೆ ಪ್ರವೇಶಿಸುವವರು. ಅದು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮುಂದಿನ ಹಂತವಾಗಿ ತಮ್ಮ ಅಭಿವೃದ್ಧಿ, ಸ್ಥಾನಮಾನ ಮತ್ತು ಪ್ರಭಾವವನ್ನು ಹೆಚ್ಚಿಸುವ ಒಂದು ಮಾರ್ಗ ಎಂದು ಭಾವಿಸುತ್ತಾರೆ. ಈ ರೀತಿಯಾಗಿ ಅವರು ರಾಜಕೀಯಕ್ಕೆ ಬಂದರೆ ಅದು ಅವರಿಗೆ ಹೆಮ್ಮೆಯ ವಿಷಯವಾಗಬಹುದು. ಆದರೆ ಅದು ಬೇರೆಯವರಿಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸೆಲೆಬ್ರಿಟಿಗಳ ದೊಡ್ಡ ಶಾಪ. ಜಗತ್ತಿನಲ್ಲಿ ತಮ್ಮ ಸಾಮರ್ಥ್ಯ ಮೀರಿದ ಜೀವನ ಶೈಲಿಯನ್ನು ಪಡೆದವರ ಅನುಚಿತ ಜೀವನ ವೃತ್ತ. ನಾನು ಭೇಟಿಯಾದ ಜನರೊಂದಿಗಿನ ನನ್ನ ಜೀವನ ಅನುಭವದಿಂದ ನನಗೆ ತಿಳಿದಿರುವ ಈ ಎಲ್ಲಾ ವಿಷಯಗಳನ್ನು ನಾನು ನಮಗೆ ಹಂಚಿಕೊಂಡಿದ್ದೇನೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬುಆಯ್ ಮತ್ತು ನಾನು ರಾಜಕೀಯದಲ್ಲಿ ಮಧ್ಯಮವಾಗಿರಲು ನನ್ನ ಮನಸ್ಥಿತಿಯನ್ನು ರೂಪಿಸಿಕೊಂಡ ಏಕೈಕ ಕಾರಣಗಳು ಇವು. ಪ್ರದೇಶದೊಳಗೆ ರಾಜಕೀಯ ಮಾಡಲು ಇದು ಯಾವಾಗಲೂ ನನಗೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ನಾನು ಅವರ ವೈಯಕ್ತಿಕ ರಾಜಕೀಯ ಭದ್ರತೆಯ ಈ ಅಂಶಗಳನ್ನು ಬಹಿರಂಗವಾಗಿ ಘೋಷಿಸುತ್ತಿದ್ದೇನೆ. ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದ ನಾಗರಿಕರಿಗೆ ಮಾತ್ರವಲ್ಲದೆ, ಜಗತ್ತಿನ ಯಾವುದೇ ರೀತಿಯ ಆಡಳಿತ ದೇಶಗಳಿದ್ದರೂ ಅವರು ತಮ್ಮನ್ನು ತಮ್ಮ ಪ್ರಾದೇಶಿಕ ರಾಜಕೀಯವಾಗಿ ಮಾಡಿಕೊಳ್ಳುತ್ತಾರೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷರಾದ ಸೆಂಬುಟ್ಸೆ ಎಂ ಸುಭಾಷ್ ಬಾಬು ಅವರು, ನನಗೂ ನನ್ನ ರಾಜಕೀಯದಲ್ಲಿ ಒಂದು ಬೆಲೆ ಇದೆ. ಆದರೆ ನಾನು ಈಗ ಆ ಬೆಲೆಯನ್ನು ತ್ಯಜಿಸುವ ಮೂಲಕ ರಾಜಕೀಯದಲ್ಲಿದ್ದೇನೆ. ಈ ಪರಿಸ್ಥಿತಿಯಲ್ಲಿ ನಮ್ಮ ರಾಜಕೀಯ ನೀತಿ ಸ್ಥಿರತೆಯನ್ನು ತ್ಯಜಿಸಿದರೆ ಮಾತ್ರ ಇಲ್ಲಿ ರಾಜಕೀಯದಲ್ಲಿ ನನಗಾಗಿ ಒಂದು ಸ್ಥಾನ ಮತ್ತು ಗುರುತನ್ನು ಪಡೆಯುತ್ತೇನೆಯೇ ಎಂಬುದು ಒಂದು ಪರಿಸ್ಥಿತಿ. ಇದನ್ನು ಹೊರತುಪಡಿಸಿ ರಾಜಕೀಯದಲ್ಲಿ ನಾನು ಕಳೆದುಕೊಳ್ಳಲು ಬೇರೇನೂ ಇಲ್ಲ. ಆದರೆ ನಮ್ಮ ರಾಜಕೀಯದಲ್ಲಿ ನಾನು ಕಳೆದುಕೊಳ್ಳಬೇಕಾಗಿರುವುದು ನನ್ನ ರಾಜಕೀಯ ಸಮಗ್ರತೆ, ಮತ್ತು ನಾನು ಅದನ್ನು ಕಳೆದುಕೊಂಡರೆ ನಂತರ ಇಲ್ಲಿ ನನ್ನ ರಾಜಕೀಯ ಅಸ್ತಿತ್ವ ಮತ್ತು ಅನ್ಬು ಉದಯಂ ಕಚ್ಚಿ ಹೊಸದಾಗಿ ರಾಜಕೀಯವನ್ನು ಪ್ರವೇಶಿಸಿದ್ದಾರೆ ಎಂಬ ಅಂಶವು ಅರ್ಥಹೀನವಾಗುತ್ತದೆ. ಅದು ಅನ್ಬು ಉದಯಂ ಅವರ ರಾಜಕೀಯ ಅಡಿಪಾಯ, ಅದರ ಮೂಲಭೂತ ಶಕ್ತಿ. ನಾನು ಹಾಗಲ್ಲದಿದ್ದರೆ ಈಗ ನಾನು ಸರ್ಕಾರಿ ಆಡಳಿತ ಮಟ್ಟದಲ್ಲಿ ಇಂತಹ ವಿಷಯಗಳನ್ನು ಇಷ್ಟು ಧೈರ್ಯದಿಂದ ಮತ್ತು ಬಹಿರಂಗವಾಗಿ ನಿಮ್ಮ ಮುಂದೆ ಹೇಗೆ ತರಬಹುದಿತ್ತು? ಅದು ಅನ್ಬು ಉದಯಂ ಅವರ ರಾಜಕೀಯ ಸಮಗ್ರತೆಯ ವಿಧಾನ. ಪ್ರಜಾಪ್ರಭುತ್ವ ದೇಶದಲ್ಲಿ ಸರ್ಕಾರ ಅಂದರೆ ಸರ್ಕಾರವನ್ನು ನಡೆಸುವ ಆಡಳಿತ ಪಕ್ಷ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಹೊರತಾಗಿಯೂ, ಸರ್ಕಾರಿ ರಚನೆಯೊಳಗೆ ಕೆಲಸ ಮಾಡುವ ಅಧಿಕಾರಿಗಳು ಆ ಸರ್ಕಾರಕ್ಕೆ ನಿಷ್ಠರಾಗಿರಬೇಕು ಎಂಬುದರಲ್ಲಿ ಯಾವುದೇ ಪರ್ಯಾಯ ಅಭಿಪ್ರಾಯವಿಲ್ಲ. ಅದು ಸರ್ಕಾರಿ ಸೇವಕನ ಕರ್ತವ್ಯ. ಆದರೆ ಅದೇ ಸಮಯದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ನಾಗರಿಕ ಮತ್ತು ಪ್ರಜಾಪ್ರಭುತ್ವವಾದಿಯಾಗಿ ಮುಂದಿನ 5 ವರ್ಷಗಳ ಅವಧಿಗೆ ಚುನಾವಣೆಯಲ್ಲಿ ತಮ್ಮ ಸರ್ಕಾರವನ್ನು ನಡೆಸಲು ಆಡಳಿತ ಪಕ್ಷ ಮತ್ತು ಅದರ ವಿರೋಧ ಪಕ್ಷಕ್ಕೆ ಸಂಬಂಧಿಸಿದಂತೆ ತಮ್ಮ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವ ತಮ್ಮ ಪ್ರಜಾಪ್ರಭುತ್ವ ಕರ್ತವ್ಯವನ್ನು ಪೂರೈಸುವಲ್ಲಿ ಅವರು ಭಾಗವಹಿಸಬೇಕು. ಇದು ಪ್ರಜಾಪ್ರಭುತ್ವ ನಾಗರಿಕನ ಕರ್ತವ್ಯ. ಅವರು ಈ ಕರ್ತವ್ಯಗಳಲ್ಲಿ ಅದನ್ನು ಸಮತೋಲನಗೊಳಿಸಬೇಕು. ಅವರು ಹಾಗೆ ಕೆಲಸ ಮಾಡಿದಾಗ ಮಾತ್ರ ಸರ್ಕಾರದ ಆಡಳಿತದಲ್ಲಿ ಮತ್ತು ಸಾಮಾಜಿಕ ರಚನೆಯ ಭಾಗವಹಿಸುವಿಕೆಯೊಂದಿಗೆ ದೇಶದ ವ್ಯವಸ್ಥೆಯ ಪ್ರಜಾಪ್ರಭುತ್ವದಲ್ಲಿ ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ನಾಗರಿಕನಾಗಿ ನಾನು ಈಗ ಚುನಾವಣಾ ಅಭ್ಯಾಸವನ್ನು ಗಮನಿಸಿದಾಗ, ಚುನಾವಣಾ ನಿರ್ವಹಣಾ ಇಲಾಖೆಯಲ್ಲಿರುವವರ ಪ್ರಜಾಪ್ರಭುತ್ವ ಭಾಗವಹಿಸುವಿಕೆ ಮತ್ತು ಆಡಳಿತಾತ್ಮಕ ಕೊಡುಗೆ ಹೇಗಿದೆ? ನಾನು ಅದನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ.
ಪ್ರಜಾಪ್ರಭುತ್ವ ದೇಶದಲ್ಲಿ ಇದು ತುಂಬಾ ಶೋಚನೀಯ ಮತ್ತು ಅಪಾಯಕಾರಿ ಸ್ಥಿತಿಯಲ್ಲಿದೆ. ಸರ್ಕಾರದಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಮನೋಭಾವದಲ್ಲಿ ಸರ್ಕಾರ ಎಂದರೆ ಚುನಾವಣೆಗಳು ಮತ್ತು ಅಧಿಕಾರ ಬದಲಾವಣೆ, ಆಡಳಿತಗಾರ ಬದಲಾವಣೆ, ಪಕ್ಷ ಬದಲಾವಣೆ ಇವೆಲ್ಲವೂ ಸಮಾಜ ಮತ್ತು ದೇಶದಲ್ಲಿ ಹಿಂದುಳಿದ, ಸಾಮಾನ್ಯ, ತುಳಿತಕ್ಕೊಳಗಾದ, ದೀನದಲಿತ, ತುಳಿತಕ್ಕೊಳಗಾದ, ದುರ್ಬಲ ವರ್ಗಗಳು ಮತ್ತು ಅಸಹಾಯಕ ಜನರಿಗೆ ಸಂಬಂಧಿಸಿದ ವಿಷಯ ಎಂದು ಭಾವಿಸಲಾಗಿದೆ ಮತ್ತು ಚುನಾವಣೆಗಳನ್ನು ನಡೆಸುವ ಅಧಿಕಾರಿಗಳು ತಮಗೆ ಯಾವುದೇ ಸಂಬಂಧವಿಲ್ಲದಿದ್ದರೆ ಚುನಾವಣಾ ಇಲಾಖೆಯ ಅಧಿಕಾರಿಗಳು ಪ್ರಾಯೋಗಿಕವಾಗಿ ಕ್ಷೇತ್ರದಲ್ಲಿ ಗಂಭೀರವಾದ ಚುನಾವಣಾ ಮೇಲ್ವಿಚಾರಣಾ ವಿಧಾನವನ್ನು ಸ್ಥಾಪಿಸುವುದಿಲ್ಲ, ಅಳವಡಿಸಿಕೊಳ್ಳುವುದಿಲ್ಲ ಮತ್ತು ಚುನಾವಣಾ ಅವಧಿಯಲ್ಲಿಯೂ ಕಾರ್ಯನಿರ್ವಹಿಸುತ್ತಾರೆ ಎಂಬಂತೆ ವರ್ತಿಸುತ್ತಾರೆ. ಅವರು ಆಡಳಿತಾತ್ಮಕ ರೀತಿಯಲ್ಲಿ ಕ್ಷೇತ್ರದಲ್ಲಿ ಪೂರ್ಣ ಬದ್ಧತೆಯಿಂದ ಕಾರ್ಯನಿರ್ವಹಿಸುವುದಿಲ್ಲ. ಪ್ರಜಾಪ್ರಭುತ್ವ ದೇಶದಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ. ಚುನಾವಣಾ ಕರ್ತವ್ಯಗಳಲ್ಲಿ ತೊಡಗಿರುವ ಎಲ್ಲ ಅಧಿಕಾರಿಗಳು, ನಾವು ನಮ್ಮ ಕಚೇರಿ ಕೆಲಸದ ಸ್ಥಳದಿಂದ ಹೊರಗೆ ಕಾಲಿಟ್ಟಾಗ ನಾವು ಕೂಡ ಜನರಲ್ಲಿ ಒಬ್ಬರಾಗಿದ್ದೇವೆ ಎಂಬ ವಾಸ್ತವವನ್ನು ಅನುಭವಿಸಿದಾಗ ಮಾತ್ರ ಗಣರಾಜ್ಯ ಎಂದು ಘೋಷಿಸಲ್ಪಟ್ಟ ನಂತರ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ದೇಶ ಭಾರತ. ವರ್ಷಗಳಲ್ಲಿ ಭಾರತದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಎಷ್ಟು ಜನರು ಪ್ರವೇಶಿಸುತ್ತಿದ್ದರು? ಅವರೆಲ್ಲರೂ ಈ ದೇಶಕ್ಕಾಗಿ ತಮ್ಮ ರಾಜಕೀಯ ಕೊಡುಗೆಗಳನ್ನು ನೀಡುತ್ತಿದ್ದರು. ಅವರು ಪಕ್ಷದ ಮಟ್ಟದಲ್ಲಿ ತಮ್ಮ ಎಲ್ಲಾ ದಾಖಲೆಗಳನ್ನು ಸಹ ಮಾಡುತ್ತಿದ್ದರು. ಆದರೆ ಇಲ್ಲಿ ಎಷ್ಟು ಜನರ ಗುರುತುಗಳು ಇನ್ನೂ ಗೋಚರಿಸುತ್ತಿವೆ ಎಂಬುದನ್ನು ನೋಡಿದರೆ, ಹಾಗೆ ಬಂದವರ ಎಲ್ಲಾ ಗುರುತುಗಳನ್ನು ಮರೆಮಾಡಲಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಅನ್ಬು ಉದಯಂ ಕಚ್ಚಿ ಅರ್ಥಮಾಡಿಕೊಂಡಿದ್ದು ಇಲ್ಲಿದೆ. ಇಲ್ಲಿ ನಡೆಯುತ್ತಿರುವ ರಾಜಕೀಯ ವಾಸ್ತವದಲ್ಲಿ ಇಲ್ಲಿದೆ. ನೀವು ನೋಡಿದರೆ ಇದು ಭಾರತದಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಒಟ್ಟಾಗಿ ನಡೆಸುವ ಅರಾಜಕ ಪ್ರಜಾಪ್ರಭುತ್ವ ವಿರೋಧಿ ದೌರ್ಜನ್ಯ. ವಾಸ್ತವದಲ್ಲಿ ಇದು ರಾಜಕೀಯವಲ್ಲ. ಆದಾಗ್ಯೂ ಪ್ರಜಾಪ್ರಭುತ್ವ ರೀತಿಯಲ್ಲಿ ರಾಜಕೀಯಕ್ಕೆ ಬಂದವರು, ಇಲ್ಲಿ ಅವರ ರಾಜಕೀಯ ಗುರುತುಗಳು ಯಾವುವು? ಅವುಗಳನ್ನು ಏಕೆ ಮರೆಮಾಡಲಾಗಿದೆ? ಯಾವ ಉದ್ದೇಶಕ್ಕಾಗಿ ಅವುಗಳನ್ನು ಮರೆಮಾಡಲಾಗಿದೆ? ಯಾರು ಅವುಗಳನ್ನು ಮರೆಮಾಡಿದ್ದಾರೆ? ಅವರು ಅದನ್ನು ಹೇಗೆ ಮರೆಮಾಡಿದ್ದಾರೆ ಎಂಬ ಕಾರಣಗಳನ್ನು ತಿಳಿಯದೆ ರಾಜಕೀಯವನ್ನು ತೊರೆಯುತ್ತಿದ್ದರು. ಆದರೆ ಮೊದಲನೆಯದಾಗಿ ಈ ವಿಷಯದಲ್ಲಿ ಅನ್ಬು ಉದಯಂ ಕಚ್ಚಿ ಅವರು ಇಲ್ಲಿ ರಾಜಕೀಯವನ್ನು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಮುದ್ರೆ ಯನ್ನಾಗಿ ಮಾಡಲು ಬಯಸುತ್ತಾರೆ ಮತ್ತು ಅದಕ್ಕಾಗಿಯೇ ರಾಜಕೀಯದ ಬಗ್ಗೆ ಮತ್ತು ಆಡಳಿತಾತ್ಮಕ ವಿಧಾನದೊಂದಿಗೆ ಪ್ರಜಾಪ್ರಭುತ್ವದ ಆಚರಣೆಯ ಬಗ್ಗೆ ಸ್ಪಷ್ಟತೆಯೊಂದಿಗೆ ಈ ಪತ್ರವನ್ನು ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆಯಿಂ ಸುಭಾಷ್ ಬಾಬು ಅವರು ಭಾರತದ ಚುನಾವಣಾ ಆಯೋಗಕ್ಕೆ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಯಾವುದೇ ಕ್ಷೇತ್ರವಾಗಿದ್ದರೂ ಒಬ್ಬ ವ್ಯಕ್ತಿಯ ಜೀವನ ಪರ್ಯಂತ ಸಮೃದ್ಧಿ ಅವನ ಸ್ಥಿತಿ ಅಸ್ತಿತ್ವದಲ್ಲಿಲ್ಲ, ಉಳಿಯುವುದಿಲ್ಲ. ಹಾಗೆಯೇ ಇದ್ದರೆ ಅದರಲ್ಲಿ ಏರಿಳಿತಗಳು ಇರುತ್ತವೆ. ಇದನ್ನು ಹಗುರವಾಗಿ ಪರಿಗಣಿಸುವವರು ಮತ್ತು ಈ ವಿಷಯದಲ್ಲಿ ಸ್ವಲ್ಪ ಆಳವಾಗಿ ತಮ್ಮ ದೈನಂದಿನ ಜೀವನವನ್ನು ನಡೆಸುವವರು, ಒಬ್ಬ ವ್ಯಕ್ತಿಯು ತಮ್ಮನ್ನು ತಾವು ಸ್ವಯಂ ಮೌಲ್ಯಮಾಪನ ಮಾಡಿಕೊಂಡಾಗ ಮತ್ತು ಅವರ ಅರ್ಹತೆ, ಸಾಮರ್ಥ್ಯ ಮತ್ತು ಪಾತ್ರಕ್ಕೆ ಮೀರಿದ ವಿಷಯಗಳು ಅದು ಸಂಭವಿಸಿದಾಗ ಅವರಿಗೆ ವೈಯಕ್ತಿಕವಾಗಿ ಒಳ್ಳೆಯದು, ಅಂದರೆ ಸ್ಥಾನಮಾನ, ಸಂಪತ್ತು, ಪ್ರಭಾವ, ಖ್ಯಾತಿ, ಸೆಲೆಬ್ರಿಟಿಯ ಗುರುತು, ಸ್ಥಾನ ಮತ್ತು ಅಧಿಕಾರವನ್ನು ಹೊಂದಿರುವವರು ಅದನ್ನು ನಿರಂತರವಾಗಿ ಉಳಿಸಿಕೊಳ್ಳಲು, ಅದನ್ನು ಕಳೆದುಕೊಳ್ಳದಿರಲು ಮತ್ತು ಅದು ಅವರಿಂದ ಜಾರಿ ಹೋಗಬಹುದೆಂಬ ಭಯದಲ್ಲಿ ಅವರು ಈ ರೀತಿಯ ಭ್ರಷ್ಟ, ಮೋಸದ, ಕಾನೂನುಬಾಹಿರ, ಅನೈತಿಕ, ಅನುಚಿತ, ಅನೈತಿಕ ಮತ್ತು ವಿರೋಧಾತ್ಮಕ ಕೃತ್ಯಗಳನ್ನು ಆಶ್ರಯಿಸುತ್ತಾರೆ.
ಅವರಂತಹ ಜನರಿಗೆ ಇದು ಸಹಜ. ಇದು ಜಗತ್ತಿನ ಸಮಾಜದಲ್ಲಿ ವ್ಯಕ್ತಿಯ ದೊಡ್ಡ ಶಾಪ. ದೇಶದಲ್ಲಿ, ಸಮಾಜದಲ್ಲಿ ಮತ್ತು ಇತರರ ಜೀವನದಲ್ಲಿ ಆಯಾ ಅವಧಿಗಳಲ್ಲಿ ನೈಸರ್ಗಿಕವಾಗಿ ಸಂಭವಿಸುವ ಯಾವುದೇ ಪ್ರಗತಿಪರ ಅಭಿವೃದ್ಧಿ ಬದಲಾವಣೆಗಳನ್ನು ಅವರು ಸ್ವೀಕರಿಸಲು, ಸಹಿಸಲು ಅಸಮರ್ಥರಾಗಿದ್ದಾರೆ. ಅವರ ವಯಸ್ಸು, ಜ್ಞಾನ ಮತ್ತು ಅನುಭವ ಮತ್ತು ವ್ಯಕ್ತಿ, ಸಮಾಜ ಮತ್ತು ದೇಶದ ಮಟ್ಟದಲ್ಲಿ ವಿಶ್ವ ಜೀವನದೊಂದಿಗೆ ಸಂಯೋಜಿಸುವ ಮಾನಸಿಕ ಧೈರ್ಯಕ್ಕೆ ಅನುಗುಣವಾಗಿ ಇನ್ನೂ ಪ್ರಬುದ್ಧತೆಯನ್ನು ಪಡೆಯದ ಅಂತಹ ಜನರು ಸಾರ್ವಜನಿಕ ಜೀವನಕ್ಕೆ ಪ್ರವೇಶಿಸಿದ ನಂತರವೂ ಅದನ್ನು ಸಾಧಿಸಿದ್ದಾರೆ. ಅದನ್ನು ನಿರ್ವಹಿಸಬಹುದಿತ್ತು. ರಾಜಕೀಯದಲ್ಲಿ ಅಂತಹ ಜನರ ಈ ಮನಸ್ಥಿತಿ ಅವರೊಂದಿಗೆ ಕೊನೆಗೊಂಡರೆ ಅದು ಸಹನೀಯವಾಗಿರುತ್ತದೆ. ಆದರೆ ಪ್ರಜಾಪ್ರಭುತ್ವ ದೇಶದಲ್ಲಿ ಅವರು ಇದನ್ನು ತಮ್ಮ ಮುಂದಿನ ಪೀಳಿಗೆಗೆ ಕುಟುಂಬದ ಉತ್ತರಾಧಿಕಾರಿಗಳು ಮತ್ತು ರಾಜಕೀಯ ಉತ್ತರಾಧಿಕಾರಿಗಳಾಗಿ ಕಲಿಸುತ್ತಾರೆ. ಇದರೊಂದಿಗೆ ಅವರು ಅದನ್ನು ನಿರಂತರವಾಗಿ ರವಾನಿಸುತ್ತಾರೆ. ಇದು ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿನ ದೊಡ್ಡ ಶಾಪ. ಇದಕ್ಕಾಗಿಯೇ ಅನ್ಬು ಉದಯಂ ಕಚ್ಚಿ ರಾಜಕೀಯದಲ್ಲಿ ಪ್ರತಿ ಅವಧಿಯಲ್ಲೂ ಮತ್ತು ಪ್ರತಿ ಪೀಳಿಗೆಯಲ್ಲೂ ಹೊಸ ಆಗಮನಗಳು ಅಗತ್ಯವಿದೆ ಎಂದು ಭಾವಿಸುತ್ತಾರೆ. ಆದರೆ ಇಲ್ಲಿ ಆಸಕ್ತಿದಾಯಕ ವಿಷಯಗಳು ಅದು ಹೇಗಿರಬೇಕು ಎಂಬುದು ಮುಖ್ಯ. ಆದರೆ ಇಲ್ಲಿಯೂ ಸಹ ಇತರ ಕ್ಷೇತ್ರಗಳಲ್ಲಿ ಪ್ರಸಿದ್ಧರಾಗಿರುವ ಮತ್ತು ಯಶಸ್ವಿಯಾದ ಜನರು ರಾಜಕೀಯಕ್ಕೆ ಪ್ರವೇಶಿಸುವವರು. ಅದು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮುಂದಿನ ಹಂತವಾಗಿ ತಮ್ಮ ಅಭಿವೃದ್ಧಿ, ಸ್ಥಾನಮಾನ ಮತ್ತು ಪ್ರಭಾವವನ್ನು ಹೆಚ್ಚಿಸುವ ಒಂದು ಮಾರ್ಗ ಎಂದು ಭಾವಿಸುತ್ತಾರೆ. ಈ ರೀತಿಯಾಗಿ ಅವರು ರಾಜಕೀಯಕ್ಕೆ ಬಂದರೆ ಅದು ಅವರಿಗೆ ಹೆಮ್ಮೆಯ ವಿಷಯವಾಗಬಹುದು. ಆದರೆ ಅದು ಬೇರೆಯವರಿಗೆ ಯಾವುದೇ ಪ್ರಯೋಜನವನ್ನು ನೀಡುವುದಿಲ್ಲ. ಇದು ಪ್ರತಿಯೊಂದು ಕ್ಷೇತ್ರದಲ್ಲೂ ಸೆಲೆಬ್ರಿಟಿಗಳ ದೊಡ್ಡ ಶಾಪ. ಜಗತ್ತಿನಲ್ಲಿ ತಮ್ಮ ಸಾಮರ್ಥ್ಯ ಮೀರಿದ ಜೀವನ ಶೈಲಿಯನ್ನು ಪಡೆದವರ ಅನುಚಿತ ಜೀವನ ವೃತ್ತ. ನಾನು ಭೇಟಿಯಾದ ಜನರೊಂದಿಗಿನ ನನ್ನ ಜೀವನ ಅನುಭವದಿಂದ ನನಗೆ ತಿಳಿದಿರುವ ಈ ಎಲ್ಲಾ ವಿಷಯಗಳನ್ನು ನಾನು ನಮಗೆ ಹಂಚಿಕೊಂಡಿದ್ದೇನೆ. ಅನ್ಬು ಉದಯಂ ಕಚ್ಚಿಯ ಅಧ್ಯಕ್ಷ ಸೆಂಬುಟ್ಸೆ ಎಂ ಸುಭಾಷ್ ಬಾಬುಆಯ್ ಮತ್ತು ನಾನು ರಾಜಕೀಯದಲ್ಲಿ ಮಧ್ಯಮವಾಗಿರಲು ನನ್ನ ಮನಸ್ಥಿತಿಯನ್ನು ರೂಪಿಸಿಕೊಂಡ ಏಕೈಕ ಕಾರಣಗಳು ಇವು. ಪ್ರದೇಶದೊಳಗೆ ರಾಜಕೀಯ ಮಾಡಲು ಇದು ಯಾವಾಗಲೂ ನನಗೆ ರಕ್ಷಣಾತ್ಮಕ ಗುರಾಣಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇಲ್ಲಿ ನಾನು ಅವರ ವೈಯಕ್ತಿಕ ರಾಜಕೀಯ ಭದ್ರತೆಯ ಈ ಅಂಶಗಳನ್ನು ಬಹಿರಂಗವಾಗಿ ಘೋಷಿಸುತ್ತಿದ್ದೇನೆ. ಈ ಪ್ರಜಾಸತ್ತಾತ್ಮಕ ರಾಷ್ಟ್ರದ ನಾಗರಿಕರಿಗೆ ಮಾತ್ರವಲ್ಲದೆ ಜಗತ್ತಿನ ಯಾವುದೇ ರೀತಿಯ ಆಡಳಿತ ದೇಶಗಳಿದ್ದರೂ ಅವರು ತಮ್ಮನ್ನು ತಮ್ಮ ಪ್ರಾದೇಶಿಕ ರಾಜಕೀಯವಾಗಿ ಮಾಡಿಕೊಳ್ಳುತ್ತಾರೆ. ಅಂಬು ಉದಯಂ ನಾಗರಿಕರ ಸ್ವಂತ ರಾಜಕೀಯ. ಅನ್ಬು ಉದಯಂ ರಾಜಕೀಯ ನ್ಯಾಯ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ನಾಗರಿಕನು ತನ್ನ ಜೀವಿತಾವಧಿಯಲ್ಲಿಯೇ ಅರ್ಹವಾದ ನ್ಯಾಯವನ್ನು ಪಡೆಯಬೇಕು. ರಾಜಕೀಯದ ಪವಿತ್ರ ಗ್ರಂಥ ಭಾಗ 6, ಅಧ್ಯಾಯ 52, ಪುಟ 614.